ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಈ ಬಾರಿಯೂ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಮೂವರು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಅಂಕಗಳು ಸಿಕ್ಕಿರೋದು 625ಕ್ಕೆ 625 ಅಂಕ. ರಾಜ್ಯದಲ್ಲಿ ಮೂವರು ವಿದ್ಯಾರ್ಥಿಗಳು ಟಾಪರ್. ಅದರಲ್ಲಿ ಜಾಹ್ನವಿ, ಉತ್ಸವ್ ಪಾಟೀಲ್, ಅದೇ ರೀತಿಯಾಗಿ ರೂಪಾ ಚನಗೌಡ 3 ಜನ ಟಾಪರ್ಸ್ ಆಗಿದ್ದು, ಬಾಲಕಿಯರೇ ಈ ಬಾರಿಯೂ ಕೂಡ ಮೇಲುಗೈ ಸಾಧಿಸಿದ್ದಾರೆ. ಪರ್ಸೆಂಟೇಜ್ ವೈಸ್ ನಾವು ನೋಡೋಕೆ ಹೋದಾಗ ಬಾಲಕಿಯರದ್ದೇ ಪರ್ಸೆಂಟೇಜ್ ಜಾಸ್ತಿ, ಬಾಲಕಿಯರೇ ಹೆಚ್ಚಾಗಿ ಪಾಸ್ ಆಗಿರುವಂಥದ್ದು. ಹೀಗಾಗಿ ಬಾಲಕಿಯರೇ ಮೇಲುಗೈ ಸಾಧಿಸಿರೋದು. ಪ್ರತಿ ಬಾರಿಯೂ ಕೂಡ SSLC PUC ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರ ಇರುತ್ತೆ ನೋಡಿ. ಹಾಸನದ ಜಾಹ್ನವಿ, ಉತ್ಸವ್ ಪಾಟೀಲ್, ರೂಪಾ 3 ಜನ ಟಾಪರ್ಸ್ ಆಗಿದ್ದು ರಾಜ್ಯಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಈ ಬಾರಿಯೂ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಪರೀಕ್ಷೆ ಬರೆದವರಲ್ಲಿ 91.6ರಷ್ಟು ಪಾಸ್ ಆಗಿರೋದು. ಮೂವರು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಅಂಕಗಳು ಸಿಕ್ಕಿರುವಂಥದ್ದು. ಹಾಸನದ ಇಬ್ಬರು, ಬೆಳಗಾವಿಯ ಓರ್ವ ಟಾಪರ್ ಆಗಿರುವಂಥದ್ದು. ಹಾಸನದ ಇಬ್ಬರು ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಬೆಳಗಾವಿಯವರು ಒಬ್ರು, ಬೆಳಗಾವಿಯಲ್ಲಿ ರೂಪಾ, ಹಾಸನದಲ್ಲಿ ಮತ್ತಿಬ್ಬರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಈ ಮೂಲಕ ರಾಜ್ಯಕ್ಕೇನೆ ಟಾಪರ್ ಆಗಿರುವಂಥದ್ದು 3 ಜನರು. ಹಾಸನದ ಜಾಹ್ನವಿ, ಬೆಳಗಾವಿಯ ರೂಪಾ ಸೇರಿದಂತೆ ಒಟ್ಟು 3 ಟಾಪರ್ಸ್ ಆಗಿದ್ದಾರೆ. 3 ಜನ ವಿದ್ಯಾರ್ಥಿಗಳು ಕೂಡ 625 ಅಂಕಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಔಟ್ ಆಫ್ ಔಟ್ ಅಂಕಗಳನ್ನ ಪಡ್ಕೊಂಡು ರಾಜ್ಯದಲ್ಲಿ ಟಾಪರ್ ಅಂತ ಅನ್ನಿಸ್ಕೊಂಡಿದ್ದಾರೆ. ತುಂಬಾ ಜನರಿಗೆ ನಿರೀಕ್ಷೆ ಇದ್ದೇ ಇರುತ್ತೆ, ಡಿಸ್ಟಿಂಕ್ಷನ್ ಬರಬೇಕು ಅಂತ, ಟಾಪರ್ ಆಗಬೇಕು ಅಂತ, ನಮ್ಮ ರಾಜ್ಯಕ್ಕೆ ಟಾಪರ್ ಆಗಬೇಕು ಅಂತ. ಅದರಲ್ಲಿ ಈಗ 3 ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. 3 ಕೂಡ ಟಾಪರ್ಸ್ ಆಗಿದ್ದಾರೆ ಅಂತ. 91.6ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ರೆ ಆ ಮೂಲಕ 90% ರಿಸಲ್ಟ್ ಏನಿದೆ ಉತ್ತೀರ್ಣ ಅಂತೇಳಿ ಇಲ್ಲಿ ಕಂಡು ಬಂದಿದೆ. ಆದ್ರಿಂದ ಇದು ಒಂದು ರೀತಿಯಾಗಿ ಇತಿಹಾಸ. ಎಕ್ಸಾಮ್ ಬರ್ದವರಲ್ಲಿ ಎಲ್ಲರೂ ಕೂಡ 91% ಪಾಸ್ ಆಗಿದ್ದಾರೆ. ಅಲ್ಲಿ 9% ಎಲ್ಲೋ ಫೇಲ್ ಆಗಿರೋದು, 1 ಸಬ್ಜೆಕ್ಟು 2 ಸಬ್ಜೆಕ್ಟು ಈ ರೀತಿಯಾಗಿ ಹೋಗಿರುತ್ತೆ. ಸದ್ಯ 3 ಟಾಪರ್ಸ್ ಹೆಸರನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಹಾಸನ, ಬೆಳಗಾವಿಯವರು. ಪರೀಕ್ಷೆ ಬರೆದವರಲ್ಲಿ 91.6ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 3 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕಗಳು ಸಿಕ್ಕಿರೋದ್ರಿಂದ ಅವರೇ 3 ಜನನು ಕೂಡ ನಮ್ಮ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಹಾಸನದ ಜಾಹ್ನವಿ, ಉತ್ಸವ್ ಪಾಟೀಲ್ ಟಾಪರ್ ಆಗಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ರೂಪಾ ಚನಗೌಡ ಪಾಟೀಲ್ ಕೂಡ ಟಾಪರ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಪ್ರೆಸ್ ಮೀಟ್ನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ. ಯಾವ ಡಿಸ್ಟಿಕ್ ಎಷ್ಟು ಪರ್ಸೆಂಟೇಜ್ ಪಡ್ಕೊಂಡಿದೆ, ಯಾವ ಡಿಸ್ಟಿಕ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಎಕ್ಸಾಮ್ ಬರೆದಿದ್ರು, ಎಷ್ಟು ಸೆಂಟರ್ಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರು, ಜೊತೆಗೆ ಯಾವ ಡಿಸ್ಟಿಕ್ನಲ್ಲಿ ಹೆಚ್ಚು ಪರ್ಸೆಂಟೇಜ್ ತೆಗೆದುಕೊಳ್ಳೋದ್ರ ಮೂಲಕ ಮುಂದೆ ಇದೆ, ಜೊತೆಗೆ ಯಾವ ಜಿಲ್ಲೆಯಲ್ಲಿ ಸ್ವಲ್ಪ ಕಳಪೆ ಮಟ್ಟದ ರಿಸಲ್ಟ್ ಬಂದಿದೆ, ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಡ್ ಕೊಡಬೇಕು, ಅಂಕ ಬೇಡ ಅಂತ ಎಲ್ಲ ಏನು ವಿವಾದ ಇತ್ತು, ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಅಂಕವನ್ನೇ ಕೊಡಿ, ಎಕ್ಸಾಮ್ ಮುಗಿದ ಮೇಲೆ ನೀವು ಈ ರೀತಿಯ ಒಂದಷ್ಟು ಆದೇಶಗಳನ್ನ ತರೋದು ಸರಿಯಲ್ಲ, ಹಾಗಾಗಿ ಈ ಬಾರಿ ಅಂಕ ಇರಲಿ, ಮುಂದಿನ ಬಾರಿ ಬೇಕಿದ್ರೆ ಬದಲಾವಣೆ ಮಾಡ್ಕೊಳ್ಳಿ ಅಂದಿದ್ರು. ಹಾಗಾಗಿ ಹಿಂದಿ ಯಾರೆಲ್ಲ ಆಪ್ಷನಲ್ ಆಗಿ ತೆಗೆದುಕೊಂಡಿರ್ತೀರಲ್ಲ ಲ್ಯಾಂಗ್ವೇಜ್ ಆಗಿ, ಅಂಥವ್ರಿಗೂ ಕೂಡ ಏನು ಭಯ ಇಲ್ಲ. ಹಿಂದಿಯಲ್ಲಿ ನಾನು ಚೆನ್ನಾಗಿ ಬರ್ದಿದ್ದೀನಿ ಅಂತ ಏನು ಅಂದ್ಕೊಂಡಿರ್ತೀರಾ, ಹಿಂದಿಯಲ್ಲಿ ಮಾರ್ಕ್ಸೇ ಸಿಗುತ್ತೆ ನಿಮಗೆ. ಕೆಲವ್ರು ಹಾಗೆ ಬ್ಯಾಲೆನ್ಸ್ ಮಾಡಿರ್ತಾರೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೆ, ಈ ಸಬ್ಜೆಕ್ಟಲ್ಲಿ ನಮ್ಗೆ ಜಾಸ್ತಿ ಬರ್ಬೋದು ಹಿಂದಿಲಿ ಅಂತ ನಿರೀಕ್ಷೆ ಮಾಡಿರ್ತಾರೆ. ಅದರಂತೆ ನೀವು ಚೆನ್ನಾಗಿ ಬರ್ದಿದ್ರಿ ಅಂದರೆ ಚೆನ್ನಾಗೇ ಬರುತ್ತೆ. ಇನ್ನು ಫೇಲು ಪಾಸು ಅಂತ ನಾವು ನೋಡೋಕೆ ಹೋಗೋದಾದ್ರೆ ಇಲ್ಲಿ 91ರಷ್ಟು ಪಾಸ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿ 9% ಮಾತ್ರ ಫೇಲ್ ಆಗಿರೋದು. ಹಾಗಾಗಿ ಇದೊಂದು ಖುಷಿ ವಿಚಾರ. ಅದರಲ್ಲೂ ಕೂಡ ಬಾಲಕಿಯರೇ ಈ ಬಾರಿನೂ ಕೂಡ ಮೇಲುಗೈ ಸಾಧಿಸಿರುವಂಥದ್ದು. ಈ ಮೂಲಕ ರಾಜ್ಯಕ್ಕೇನೆ 3 ಟಾಪರ್ ಆಗೋದ್ರ ಮೂಲಕ ಕೀರ್ತಿಯನ್ನ ತಂದಿದ್ದಾರೆ. ಅವರ ಮನೆಗೆ, ಜೊತೆಗೆ ಅವರ ಗುರುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆಯ ವಿಚಾರ ಇದು. ಇನ್ನು SSLC ಅಂತ ಬಂದಾಗ ಎಕ್ಸಾಮ್ ಸಂದರ್ಭದಲ್ಲಿ ಸಾಕಷ್ಟು ಗ್ರೂಪ್ ಕ್ಲಾಸಸ್ ಇರುತ್ತೆ, ಮತ್ತೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ. ಅದೆಲ್ಲವನ್ನು ಕೂಡ ಅರೇಂಜ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಆ ಸಂದರ್ಭದಲ್ಲಿ
ಶಿಕ್ಷಕರಿಗೂ ಕೂಡ ಸಾಕಷ್ಟು ಒಂದಷ್ಟು ಜವಾಬ್ದಾರಿ ಇದ್ದೇ ಇರುತ್ತೆ. ಕೆಲವರು ತುಂಬಾ ವೀಕ್ ಇರ್ತಾರೆ ಓದೋದ್ರಲ್ಲಿ, ಅವ್ರನ್ನ ಹೇಗೆ ಪಾಸ್ ಮಾಡಬೇಕು ಅನ್ನೋದ್ರತ್ತ ಇಲ್ಲ. ಅದೆಲ್ಲವನ್ನು ಕೂಡ ನಿಭಾಯಿಸಿ ನಮ್ಮ ರಾಜ್ಯದಲ್ಲಿ ಈ ಬಾರಿ SSLCಯ ಫಲಿತಾಂಶ ನೋಡಿ 91% ಉತ್ತೀರ್ಣನೇ ಆಗಿರೋದು. ಇನ್ನು ಎಷ್ಟು ಜನ ಎಕ್ಸಾಮ್ ಬರೆದಿದ್ರು ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ನೋಡಿ. ಟಾಪರ್ 3 ಜನ ಆಗಿದ್ರೆ 91.6% ಉತ್ತೀರ್ಣನೇ ಇಲ್ಲಿ ಫಲಿತಾಂಶ ಕಂಡು ಬಂದಿರೋದು. ಹಾಸನದ 2, ಬೆಳಗಾವಿಯ ಓರ್ವ, ಇಲ್ಲಿ ಒಟ್ಟು 3 ಜನರು ಟಾಪರ್ ಆಗಿರುವಂಥದ್ದು. ಬೆಳಗಾವಿಯ ರೂಪಾ, ಹಾಸನದ ಉತ್ಸವ್ ಪಾಟೀಲ್, ಇವರು 3 ಜನರು ಕೂಡ ಈಗ ಟಾಪರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಜಾಹ್ನವಿ, ಉತ್ಸವ್ ಪಾಟೀಲ್, ರೂಪಾ 3 ಜನ. ಇನ್ನು ಕೂಡ ಉಳಿದವರ ಫಲಿತಾಂಶ ಅಂತ ನೋಡೋದಕ್ಕೆ ಹೋದಾಗ ಫಸ್ಟ್ ಕ್ಲಾಸ್ ಯಾರು, ಸೆಕೆಂಡ್ ಕ್ಲಾಸ್ ಯಾರು, ಡಿಸ್ಟಿಂಕ್ಷನ್ ಎಷ್ಟು ಜನ ಬಂದಿದ್ದಾರೆ, ಜೊತೆಗೆ ಯಾವ ಸಬ್ಜೆಕ್ಟಲ್ಲಿ ಯಾರು ಫೇಲ್ ಆಗಿದ್ದಾರೆ ಅದೆಲ್ಲವೂ ಕೂಡ ಅವರವರ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಫೇಲ್ ಆದ್ವಿ ಅನ್ನುವಂಥ ಕಾರಣಕ್ಕೆ ಭಯ ಪಡುವಂಥ ಅಗತ್ಯ ಇಲ್ಲ. ಇದು ಒಂದು ಜಸ್ಟ್ ಎಕ್ಸಾಮ್ ಆಗಿ ತೆಗೆದುಕೊಳ್ಳಿ ಅಷ್ಟೇ. ಮತ್ತೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಧೃತಿಗೆಡುವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ಮಧು ಬಂಗಾರಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಯಾವ ಜಿಲ್ಲೆ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದೆ, ಜೊತೆಗೆ ಈ ಸಲ ಸಾಕಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅದೇ ವಿಚಾರವಾಗಿಯೇ ಹಿಂದಿಯಲ್ಲಿ ಬದಲಾವಣೆ ತರೋದಕ್ಕೆ ಹೋದಾಗ ನಾವು ಗ್ರೇಡ್ ಕೊಡ್ತೀವಿ, ಅಂಕ ಬೇಡ ಅಂದಾಗ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಅದರಂತೆ ಹೈಕೋರ್ಟ್ ಕೂಡ ಆದೇಶವನ್ನು ಕೊಡ್ತು, ಈ ಬಾರಿ ಅಂಕವನ್ನೇ ಕೊಡಿ ಅಂತ. ಹಾಗಾಗಿ ಅಂಕವೇ ಸಿಗ್ತಾ ಇದೆ. ಇನ್ನು ನೀವು SSLC ಎಕ್ಸಾಮ್ನ ರಿಸಲ್ಟ್ ನೋಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿರ್ಬೋದು. ಹಾಗಾಗಿ ಫಲಿತಾಂಶವನ್ನ ಮಂಡಳಿಯ ಅಧಿಕೃತ ಪೋರ್ಟಲ್ನಲ್ಲಿ ಕೊಡಲಾಗುತ್ತೆ. ಆ ಲಿಂಕ್ ಅನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. https karnatakaresults.nic.in ಅಂತ ಈ ವೆಬ್ಸೈಟ್ಗೆ ಹೋಗೋದ್ರ ಮೂಲಕ ನೀವು ಕೂಡ ನಿಮ್ಮ ಅಂಕಗಳೇನು, ರಿಸಲ್ಟ್ ಏನು ಅನ್ನೋದನ್ನ ನೋಡ್ಕೊಳ್ಬಹುದು. ಇನ್ನು ಡಿಜಿ ಲಾಕರ್ನಿಂದ ಅಂಕಪಟ್ಟಿಯನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನೇ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿ, ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿ ನೀವೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ವ್ಯವಸ್ಥೆ ಮಾಡಿದ್ದಾರೆ.